ನಾವು ಹೇಳ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಸಿದ್ಧತೆಗಳಾಗ್ತಾ ಇದೆ ಅಂತ. ಇದೆಲ್ಲದರ ನಡುವೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ. ಯಾಕಂದರೆ ಈ ಬಾರಿ ಹೇಗಾದರೂ ಮಾಡಿ ತಮ್ಮ ಹಳೆಯ ನಂಬರ್ ಇದೆಯಲ್ಲ ಅದನ್ನು ತಗೊಳ್ಳೇಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ. ಯಾಕಂದರೆ ಇಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇವರು ಸೀಟ್ಗಳನ್ನು ಪಡಿತಾರೆ. ಇದೇ ತಿಂಗಳಲ್ಲಿ ರಾಜ್ಯಕ್ಕೆ ಮೂರು ಜನ ಬರ್ತಾ ಇದ್ದಾರೆ. ಅಮಿತ್ ಶಾ, JP ನಡ್ಡಾ ಮತ್ತು ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇರುವಂಥದ್ದು. ಫೆಬ್ರವರಿ 10ನೇ ತಾರೀಕು 11ನೇ ತಾರೀಕು ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ಕೊಡ್ತಾರೆ. ಅಮಿತ್ ಶಾ ಭೇಟಿ ಕೊಟ್ಟರು ಅಂತಂದರೆ ಸುಮ್ಮನೆ ಬಂದು ಹೋಗಲ್ಲ, ಎಲ್ಲ ವಿವರಗಳನ್ನು ಇಟ್ಕೊಂಡೇ ಬಂದಿರ್ತಾರೆ. ಜೊತೆಗೇನು ಅಂದರೆ ಎಲ್ಲೆಲ್ಲಿ ಯಾರ್ಯಾರಿಂದ ಸಮೀಕ್ಷೆ ಮಾಡಿಸಿರ್ತಾರೆ, ಏನು ಎತ್ತ ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 2 ಕ್ಲಸ್ಟರ್ ಸಭೆಗೆ ಈಗಾಗಲೇ ತೀರ್ಮಾನಿಸಲಾಗಿದೆ. 8 ಸಂಘಟನಾ ಕ್ಲಸ್ಟರ್ಗಳಾಗಿ BJP ಅದನ್ನು ವಿಂಗಡಿಸಿಕೊಂಡಿದೆ. ಇದೆಲ್ಲದರ ಬಗ್ಗೆ JP ನಡ್ಡಾ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಚರ್ಚೆ ಮಾಡ್ತಾರೆ. ಎಲ್ಲ ವಿವರಗಳನ್ನು ಇಟ್ಕೊಂಡೇ ಬಂದಿರ್ತಾರೆ. ಒಂದು ಲೆಕ್ಕದಲ್ಲಿ ಇದು ಅಗ್ನಿ ಪರೀಕ್ಷೆ. ಅದರಲ್ಲೂ ರಾಮ ಮಂದಿರ ಆದಮೇಲಿಂದ ಒಂದು ಉತ್ಸಾಹ ಅನ್ನುವಂಥದ್ದು ಗರಿಗೆದರಿ ಬಿಟ್ಟಿದೆ BJPನಲ್ಲಿ. ಇನ್ನು ಇದೆಲ್ಲದರ ಜೊತೆಗೆ ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ನಾಯಕರ ಹುಚ್ಚುಚ್ಚು ಸ್ಟೇಟ್ಮೆಂಟ್ಗಳು, ಜೊತೆಗೇನು ಅಂದರೆ ತಮ್ಮ ಸರ್ಕಾರದ ಮೇಲೆ ಅನುಮಾನ ಬರೋ ರೀತಿಯಲ್ಲಿ ಮಾತಾಡೋದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುವಂಥದ್ದು. ನೀವೇನಾದರೂ ಚುನಾವಣೆ ಆದಮೇಲೆ ನೋಡಿ ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ವಾಪಸ್ ತಗೊಂಡ್ಬಿಡ್ತೀವಿ, ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಈ ಸಂಗತಿ ಮಾತಾಡಿದ್ದೀನಿ ಅಂತ ಇನ್ನೊಬ್ಬ ಶಾಸಕ ಹೇಳೋದು. ಜೊತೆಗೆ DK ಸುರೇಶ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಸಪ್ರೇಟ್ ದೇಶ ಕೇಳಬೇಕಾಗತ್ತೆ ಅಂತ ಹೇಳಿರುವಂಥದ್ದು. ಇವೆಲ್ಲವೂ ಕೂಡ BJPಗೆ ಝಳಪಿಸಬೇಕಾದಂಥ ಅಸ್ತ್ರಗಳು, ಅದ್ಭುತವಾದಂಥ ಅಸ್ತ್ರಗಳನ್ನು ಕಾಂಗ್ರೆಸ್ ಕೊಟ್ಟಿದೆ, ಇನ್ನೂ ಕೊಡ್ತಾನೇ ಇದೆ. ಇನ್ನೂ ಕೂಡ ನಾಯಕರು ಸುಮ್ಮನಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮೊನ್ನೆ ಖರ್ಗೆ ಅವರು ಮಾತಾಡಿದ್ದಿದೆಯಲ್ಲ, ಅದು ಬೇರೆ ಯಾವ ರೀತಿ ಬಿಂಬಿತ ಆಗೋಗ್ಬಿಡುತ್ತೆ ನೋಡಿ. ಇಂಥ ಸಂದರ್ಭದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಏನಿದೆಯಲ್ಲ, ತಮ್ಮ ಪ್ರಭಾವ ಏನಿದೆಯಲ್ಲ, ಅದನ್ನು ತೋರಿಸಬೇಕು ಅಂತ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ಯಾರಿಗೆ ಟಿಕೆಟ್ ಕೊಡಬೇಕು, ಏನು ಎತ್ತ, ಹೇಗೆ ಕಣಕ್ಕಿಳಿಸಬೇಕು, ಯಾವ್ಯಾವ ರೀತಿ ಮಾನದಂಡಗಳು, ಯಾರ್ಯಾರ ಜೊತೆಗೂಡಿ ಕಣಕ್ಕಿಳಿಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ತಂತ್ರಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸೋಲ್ಕೊಂಡಿದ್ದಾರೆ ಅವರಿಗೆ ಮತ್ತೊಂದು ಆಪರ್ಚುನಿಟಿ ಈಗ ಲೋಕಸಭಾ ಚುನಾವಣೆಯ ಮೂಲಕ. ಇದರಲ್ಲಿ ಡಾಕ್ಟರ್ K ಸುಧಾಕರ್ ಹಿಂದೆ ಆರೋಗ್ಯ ಸಚಿವರಾಗಿ ಬಹಳಷ್ಟು ಸದ್ದು ಮಾಡಿದಂಥವ್ರು. ಅಂತ ಸುಧಾಕರ್ ಈಗ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿತಾರೆ. ಇದರ ಬಗ್ಗೆ ಅವರೇ ಒಂದಷ್ಟು ಕ್ಲೂ ಅನ್ನ ಕೊಟ್ಟಿದ್ದಾರೆ. ಅವರಿಗೆ HDK, HDD ಎಲ್ಲರ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತ. ಹಾಗಾದ್ರೆ ಸುಧಾಕರ್ ಸ್ಥಳೀಯವಾದಂಥ ಒಂದು ಸಭೆಯಲ್ಲಿ ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದ್ದೆ. ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ, ಸುಧಾಕರ್ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಸುಧಾಕರ್. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನು ಈಗಾಗಲೇ. ಸುಧಾಕರ್ಗೆ ನಿಜಕ್ಕೂ ಇಂಥದ್ದೊಂದು ಬ್ರೇಕ್ ಬೇಕಾಗಿದೆ. ಯಾಕಂದರೆ ಈ ಸ್ವತಂತ್ರ ಸಂದರ್ಭದಲ್ಲಿ ಅವರು ಅನುಭವಿಸಿದಂತಹ ಸಂಗತಿಗಳಿದೆಯಲ್ಲ, ಇದೆಲ್ಲದ್ರ ಜೊತೆಗೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಕಣಕ್ಕಿಳಿ ಇವತ್ತು ಬಹುತೇಕ ನಿಶ್ಚಿತನ. ಯಾಕಂದರೆ ಅವ್ರು ಹೇಳಿದ್ರು ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಅವ್ರ ಹೆಸರನ್ನು ಹೇಳಿದರು. ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ಜ್ಞಾಪಿಸ್ಕೋಬೇಕು. ಯಾಕಂದರೆ ಹಿಂದೆ ಮೊಯ್ಲಿ ಗೆದ್ದಿರಲ್ಲ, ಮೊಯ್ಲಿ ಗೆಲ್ಲಲಿಕ್ಕೆ ಕಾರಣರಾದಂಥವರೇ ಕುಮಾರಸ್ವಾಮಿ. ಯಾಕಂದರೆ ಕುಮಾರಸ್ವಾಮಿ ಬಂದು ನಿಲ್ಲಿಲ್ಲ ಅಂತಂದರೆ ಮೊದಲೇ ಬಚ್ಚೇಗೌಡರು ಗೆದ್ದು ಬಿಡೋರು. ಮೊನ್ನೆ ಗೆದ್ದಿರೋದಲ್ಲ, ಅದ್ರ ಹಿಂದೆನೇ. ಅಂದರೆ ಈ ರೀತಿ ಅಂದರೆ ಈ ಚುನಾವಣೆಯ ಫಲಿತಾಂಶವನ್ನು ಬದಲಿಸುವಂಥ ಒಂದು ಚಕ್ಯತೆ JDSಗಿದೆ. ಅವ್ರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಕೆಲವರು ಸೋಲಿಸ್ತಾರೆ. ಈಗ JDS ಮತ್ತು BJP ಒಂದೇ ಆಗಿರೋದ್ರಿಂದ ಇನ್ನು ಈ ರೀತಿ ಭಯ ಇಲ್ಲ, ಬಹಳ ನಿರಾಯಾಸವಾಗಿ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ ಸುಧಾಕರ್ ಅವರಲ್ಲಿ ಕಾಣ್ತಾ ಇದೆ. ಇನ್ನು ಬೇರೆಯವರು ಯಾರ್ಯಾರು ಸಿಡಿದು ಚುನಾವಣೆ ನಿಂತಿದ್ದರು, ಕಳೆದ ಬಾರಿ BJPಯ ಸೋಲಿಗೆ ಕಾರಣರಾಗಿದ್ದರು, ಅವರನ್ನು ಪಕ್ಷಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಎಕ್ಸಾಂಪಲ್ ಅರುಣ್ ಕುಮಾರ್ ಪುತ್ತಿಲ.